ಶಾಲೆಯ ಐಟಿ ಕ್ಲಬ್ನ ನೇತೃತ್ವದಲ್ಲಿ ಸರ್ಕಾರದ ಆದೇಶದ ಪ್ರಕಾರ ನಾವೀಗ ಕೆಲವು ಮಾಹಿತಿ ವಿನಿಮಯ ತಂತ್ರಜ್ಞಾನ ಅದರೊಂದು ರಕ್ಷಕರಿಗಾಗಿರುವಂತಹ ತಿಳುವಳಿಕಾ ಕಾರ್ಯಕ್ರಮ ಅಂತ ಹೇಳ್ಬೋದು. ಈಗ ನಾವೀಗ ಬಂದು ಸೇರಿದ್ದೇವೆ. ಹಾಗೆ ಇಲ್ಲಿಗ ಈ ಮಾಹಿತಿ ವಿನಿಮಯ ತಂತ್ರಜ್ಞಾನ ಅಂದರೆ ಈ ಮಾಹಿತಿಗಳನ್ನು ಹಾಗೆ ಬೇರೆ ಬೇರೆ ವಿಷಯಗಳನ್ನು ತಿಳಿದುಕೊಳ್ಳುವುದು, ಅದೇ ರೀತಿಯಾಗಿ ಕೊಡುವುದು, ಇತರರಿಗೆ ಕೊಡುವುದು, ಅದಕ್ಕೆ ಬಂದ ಒಂದು ಆಧುನಿಕ ರೀತಿ ಅಂತ ಹೇಳ್ಬೋದು. ಹಾಗೆ ಅದಕ್ಕೆ ಬಂದ ಒಂದು ಪ್ರಮುಖವಾದಂಥ ಉಪಕರಣ ಅಂದರೆ ಕಂಪ್ಯೂಟರ್ ಆಗಿರ್ತದೆ. ಹಾಗೆ ಆ ಕಂಪ್ಯೂಟರ್ ಜ್ಞಾನ ಇಲ್ಲದೆ ನಮಗೆ ಆ ಮಾಹಿತಿ ವಿನಿಮಯ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಆಗುವುದಿಲ್ಲ ಆಧುನಿಕವಾದಂಥ ರೀತಿಯಲ್ಲಿ. ಹಾಗೆ ಅದರ ಬಗ್ಗೆ ಒಂದು ತಿಳುವಳಿಕೆಯನ್ನು ನೀಡುವಂಥ ನಿಟ್ಟಿನಲ್ಲಿ ನಮ್ಮ ಸರ್ಕಾರ ಒಂದು ಕಾರ್ಯಕ್ರಮವನ್ನು ಇಲ್ಲಿ ಆಯೋಜಿಸಿದೆ. ಪ್ರತಿ ಶಾಲೆಗಳಲ್ಲಿ ಐಟಿ ಕ್ಲಬ್ನ ನೇತೃತ್ವದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ವಹಿಸಿಕೊಳ್ಳುವಂತ ಆದೇಶಿಸಿದೆ. ಹಾಗೆ ಅದೇ ರೀತಿಯಾಗಿ ಈ ರಾಜ್ಯ ಮಟ್ಟದಲ್ಲಿ ಇದರ ನೇತೃತ್ವವನ್ನು ITH ಸ್ಕೂಲ್ ಪ್ರಾಜೆಕ್ಟ್ ಎನ್ನುವಂಥ ಒಂದು ಸಂಸ್ಥೆ ಅದು ನಿರ್ವಹಿಸ್ತದೆ. ಹಾಗೆ ಮಕ್ಕಳಿಗೆ ಬೇಕಾದಂತಹ ಬೇರೆ ಬೇರೆ ಸಾಫ್ಟ್ವೇರ್ಗಳನ್ನು ಈ ಫ್ರೀ ಸಾಫ್ಟ್ವೇರ್ ಆಗಿರುವಂತಹ ಲಿನಕ್ಸ್ನಲ್ಲಿ ಅಭಿವೃದ್ಧಿಪಡಿಸಿದೆ ITH ಸ್ಕೂಲ್ ಪ್ರಾಜೆಕ್ಟ್. ನಂತರ ಆ ಒಂದು ಸಂಸ್ಥೆ ಬೇರೆ ಬೇರೆ ಶಾಲೆಯಲ್ಲಿರುವಂತಹ ಅಧ್ಯಾಪಕರಿಗೆ ತರಬೇತಿಯನ್ನು ಕೂಡ ನೀಡುತ್ತದೆ. ಸಿಕ್ಕಿದಂಥ ತರಬೇತಿಯನ್ನು ಅಧ್ಯಾಪಕರು ವಿದ್ಯಾರ್ಥಿಗಳಿಗೆ ಒದಗಿಸ್ತಾರೆ. ಹಾಗೆ ಶಾಲೆಯಲ್ಲಿ ವಿದ್ಯಾರ್ಥಿಗಳು ಏನೆಲ್ಲ ಕಲಿತಾರೆ, ಈ ಕಂಪ್ಯೂಟರ್ ಕಲಿಯೋದ್ರೆ ಎಂಥದ್ದು, ಅದರ ಬಗ್ಗೆ ತಿಳುವಳಿಕೆಯನ್ನು ರಕ್ಷಕರಿಗೆ ಒದಗಿಸುವಂತ ನಿಟ್ಟಿನಲ್ಲಿ ಈ ಒಂದು ಸಭೆಯನ್ನು, ಈ ತಿಳುವಳಿಕೆ ಕಾರ್ಯಕ್ರಮವನ್ನು ಕರೆಯಲಾಗಿದೆ. ಹಾಗೆ ಈ ಕಂಪ್ಯೂಟರ್ನ ಸಹಾಯದಿಂದ ಬೇರೆ ಬೇರೆ ವಿಷಯಗಳು, ಅದು ಗಣಿತ ಆಗಿರ್ಬೋದು, ವಿಜ್ಞಾನ ಆಗಿರ್ಬೋದು, ಅಥವಾ ಯಾವುದೇ ಕಷ್ಟಕರವಾದಂಥ ವಿಷಯಗಳನ್ನು ಬಹಳ ರಸವತ್ತಾಗಿ ವಿದ್ಯಾರ್ಥಿಗಳಿಗೆ ಕಲಿಸಬಹುದು ಅಥವಾ ವಿದ್ಯಾರ್ಥಿಗಳು ಕಲಿಬಹುದು. ಹಾಗೆ ಈ ಕಾರ್ಯಕ್ರಮಕ್ಕೆ ಉದ್ಘಾಟಕರಾಗಿ ಬಂದಿರುವಂತಹ ನಮ್ಮ ರಕ್ಷಕ ಶಿಕ್ಷಕ ಸಂಘದ ಅಧ್ಯಕ್ಷರು ಕಲೆಯ ಲಕ್ಷ್ಮೀನಾರಾಯಣ ಭಟ್ ಅವರನ್ನು ಈ ಕಾರ್ಯಕ್ರಮಕ್ಕೆ ನಾವು ಸ್ವಾಗತಿಸ್ತೇವೆ. ಅದೇ ರೀತಿಯಾಗಿ ಆಸಕ್ತಿಯಿಂದ ಬಂದಿರುವಂತಹ ರಕ್ಷಕರು ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ನಮ್ಮ ಶಾಲೆ ಪರವಾಗಿ ನಾವು ಸ್ವಾಗತಿಸ್ತೇವೆ. ಅದೇ ರೀತಿಯಾಗಿರುವಂತಹ ಸಹೋದ್ಯೋಗಿಗಳು ಎಲ್ಲರನ್ನೂ ಈ ಕಾರ್ಯಕ್ರಮಕ್ಕೆ ನಾವು ಸ್ವಾಗತಿಸ್ತೇವೆ.